ನನ್ನ ಮಚ್ಚ ಬೆಳಿಗ್ಗೆ ಫೋನ್ ಮಾಡಿ ಬೇಜಾರು ಮಾಡ್ಬಿಟ್ಟ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ಮಾರ್ನಿಂಗ್ ಎದ್ದು ನಾನು ರೂಮ್ ವಿಂಡೋ ಓಪನ್ ಮಾಡಿದ್ರೆ ವ್ಯೂ ಒಂಥರ ಅಮೇಸಿಂಗ್ ಗೈಸ್. ವ್ಯೂ ಅಮೇಸಿಂಗ್ ಆಗೇ ಇದೆ, ಬಟ್ ನನ್ನ ರೂಮ್ ಮಾತ್ರ ಹೆವಿ ಮೆಸ್ಸಿ ಆಗಿದೆ. ಕ್ಲೀನ್ ಮಾಡಕ್ ಟೈಮೇ ಇಲ್ಲ ಗೈಸ್. ಫ್ರೀ ಆದಾಗ ಕ್ಲೀನ್ ಮಾಡಿದ್ರೆ ಆಯ್ತು ಬಿಡಿ ಗೈಸ್. ಡೈಲಿ ಸ್ಟೆಪ್ಸ್ ನ ಹತ್ತು ಇಳಿದು ನಂಗೆ ಕಾಡಿ ಆಗ್ಬಿಡೋದು ಗೈಸ್ ಡೈಲಿ. ಅದಾದ್ಮೇಲೆ ಆಚೆ ಕೆಲಸ ಇದೆ ಅಂತ ಟಕ್ ಅಂತ ರೆಡಿ ಆಗಿ ಮಿರರ್ ಮುಂದೆ ಒಂದೆರಡು ಫೋರ್ಸ್ ಕೊಟ್ಟು ವಿಡಿಯೋ ಮಾಡ್ಕೊಂಡು 10 ಕಾಲಾದ್ರೂ ನಮ್ಮ ಮನೇಲಿ ತಿಂಡಿನೇ ಕೊಟ್ಟಿಲ್ಲ ಗೈಸ್. ಪಾಪ ಅವ್ರು ಮಾಡಿದ್ದಾರೆ, ಬಟ್ ನಾನೇ ತಿಂದಿಲ್ಲ ಅಷ್ಟೇ. ಅದೇನೋ ಬೆಳಿಗ್ಗೆ ತಿಂಡಿ ಬೇಗ ಸೇರದೇ ಇಲ್ಲ ಅನ್ನೋದೇ ಗೈಸ್. ಅದಾದ್ಮೇಲೆ ನಾವು ನಮ್ ಕರಿಯನ್ ಎತ್ಕೊಂಡು ಮಾರ್ಕೆಟ್ ಆರ್ಕ ರೈಸ್ ತರೋಣ ಅಂತ ಹೋದ್ವಿ. ಅದು ಹೆಲ್ತಿಗೆ ಒಳ್ಳೇದಂತೆ. ಅದಕ್ಕೆ ನಮ್ ಕರಿಯನ್ ಎತ್ಕೊಂಡು ಹೊರಟೆ. ನನ್ ಗಾಡಿ ಹೊಡೆಯ ಹೊರತು ನಮ್ ಕರಿಯ ಅಂತ ಹೆವಿ ಬೇಕಂತ ನನಗೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನಾವು ರೆಗ್ಯುಲರ್ ತಗೊಂಡಿದ್ದ ಶಾಪ್ ಕ್ಲೋಸ್ ಆಗಿತ್ತು. ತುಂಬಾ ಶಾಪಲ್ಲಿ ಕೇಳೋದ್ ಬೆಲೆ ಎಲ್ಲೂ ಇರ್ಲಿಲ್ಲ. ಲಾಸ್ಟ್ ಒಂದ್ ಶಾಪಲ್ಲಿ ಸಿಕ್ತು. ಲಾಸ್ಟಿಗೂ ಸಿಕ್ತಲ್ಲ ಬಿಡು ಅಂತ ತಗೊಂಡು ಮನೆ ಕಡೆ ಹೊರಟೆ. ಏನ್ ಹೇಳಿ ಗೈಸ್, ನಮ್ಮ ಮನೇಲಿ ಒಂಥರ ಡೆಲಿವರಿ ಬಾಯ್ ಇದ್ದಂಗೆ. ಏನಿಲ್ಲ ದಿನಕ್ಕೂ ಅಂತ ಆಚೆ ಹೋಗ್ತೀನಿ ಗ್ರಾಸರೀಸ್ ಅದು ಇದೆಲ್ಲ ತರಕ್ಕೆ. ಮನೆಗೆ ಬಂದು ನಮ್ ಬ್ರೋದು ಮಿನಿ ಬ್ಲಾಗ್ 12K ಹೊಡಿತ್ತು. ಅದಕ್ಕೆ ವಿಷ್ ಹಾಕಿ ಒಂದ್ ರೀಲ್ ಎಡಿಟ್ ಮಾಡೋದಿತ್ತು. ಆ ರೀಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಯಾರ್ಯಾರು ಈ ರೀಲ್ ನೋಡಿದೀರಾ ಕಮೆಂಟ್ ಮಾಡಿ ಗೈಸ್. ಆ ರೀಲ್ ಇರೋ ತರ ಯಾಕೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಗೈಸ್ ನನಗೆ. ಅದಾದ್ಮೇಲೆ ನನ್ನ ಫೇವ್ರೇಟ್ ಪಲಾವ್ ಮಾಡಿದ್ರು ಗೈಸ್. ಬೆಳಗಿಂದ ತಿಂದಿಲ್ಲ ಅಂತ ಅಮ್ಮ ಬೈತಾ ಇತ್ತು. ಲಾಸ್ಟಿಗೂ ತಿನ್ನೋ ನಾನು ಕುತ್ಕೊಂಡು ತಿಂತಾ ಇದ್ದೆ. ಅವಾಗ ನನ್ನ ಮಚ್ಚ ಫೋನ್ ಮಾಡ್ದ. ಏನಮ್ಮ ಹೇಳು. ಹಾ ತಗೊಂಡೆ. ಸಿಂಗಲ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲ ನಮ್ಮಂತ ಒಳ್ಳೆ ಹುಡುಗಂಗ್ ಫೋನ್ ಮಾಡಿ 10 ಜನ ಹುಡುಗಿರ್ಬೋದು ಗಿಫ್ಟ್ ಕೊಡ್ತೆ ಅಂತ ಹೇಳ್ತೀವಿ. ಗಿಫ್ಟ್ ಎಲ್ಲ ಫೋನ್ ಮಾಡಿ 10 ಜನ ಹುಡುಗಿರಿಗೆ ಬಟ್ಟೆಗೂ ಗಿಫ್ಟ್ ತಗೊಂಡಿ ಅಂತೆಲ್ಲ. ಸಿಂಗಲ್ ಅಂತ ಫೋನ್ ಮಾಡಿ ಹರ್ಟ್ ಮಾಡ್ತಿದ್ಯಾ ಮಚ್ಚ. ಫುಲ್ ಆಗ್ಬಿಟ್ಟಿದ್ ಮಚ್ಚ. ಬೇಡ ಮಚ್ಚ. ಯಾಕೆ ನಾಳೆ ಪಾರ್ಟ್ 2 ಇಂಟ್ರೆಸ್ಟಿಂಗ್ ಇದೆ, ಕಾಯ್ತಾ ಇರಿ. ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ, ಸಪೋರ್ಟ್ ನೀವು ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ನಾಳೆ ಸಿಗ್ತೀನಿ, ಕಾಯ್ತಾ ಇರಿ.